ಭೀಮನ ಅಮಾವಾಸ್ಯೆ ಅಂದ್ರೇನು ಅಂತ ನಿಮಗೆ ಗೊತ್ತಾ? ಕರ್ನಾಟಕದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯನ್ನ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಈ ದಿನದ ಆಚರಣೆ ಮುಖ್ಯವಾಗಿ ಶಿವ ಮತ್ತು ಪಾರ್ವತಿ ದೇವಿಯ ಆರಾಧನೆಗೆ ಸಂಬಂಧಪಟ್ಟಿರೋದು. ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಆರೋಗ್ಯ, ಆಯುಷ್ಯ, ಸುಖ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸ್ತಾರೆ. ಅವಿವಾಹಿತ ಹೆಣ್ಮಕ್ಳು ಉತ್ತಮ ಜೀವನ ಸಂಗಾತಿ ದೊರೆಯಲಿ ಅಂತ ಪ್ರಾರ್ಥಿಸುವ ಸಂಪ್ರದಾಯವೂ ಕೆಲವು ಕಡೆಗಳಲ್ಲಿದೆ. ಆದರೆ ಈ ಆಚರಣೆಯ ಹಿಂದೆ ಇರುವ ಕತೆ ಇನ್ನೂ ಹೆಚ್ಚು ಆಸಕ್ತಿದಾಯಕವಾಗಿದೆ. ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿ ವಾಸಿಸ್ತಾ ಇರ್ತಾರೆ. ಅವರಿಗೆ ಒಬ್ಳು ಮಗಳಿರ್ತಾರೆ. ಆ ದಂಪತಿಗೆ ಕಾಶಿ ಯಾತ್ರೆಗೆ ಹೋಗಬೇಕು ಎಂಬ ಆಸೆ ಇರುತ್ತೆ. ಆದರೆ ಅವ್ರ ಮಗಳು ಚಿಕ್ಕವಳಾಗಿದ್ದರಿಂದ ಅವಳನ್ನು ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಅವ್ರು ಕಾಶಿಗೆ ಹೊರಡ್ತಾರೆ. ದಿನಗಳು ಕಳೀತವೆ, ತಿಂಗಳುಗಳು ಕಳೀತವೆ, ಆದರೂ ಅವ್ರು ಹಿಂತಿರುಗೋದೇ ಇಲ್ಲ. ಆ ಹುಡುಗಿಯ ಜೀವನದಲ್ಲಿ ಒಂದು ದುಃಖದ ಘಟನೆ ನಡೆಯುತ್ತೆ. ಅವಳನ್ನ ನೋಡ್ಕೊಳ್ತಾ ಇದ್ದ ಸಂಬಂಧಿಕರು ಹಣದ ಆಸೆಯಿಂದ ಒಬ್ಬ ಮೃತ ರಾಜಕುಮಾರನೊಂದಿಗೆ ಅವಳ ಮದುವೆ ಮಾಡಿಸಲು ನಿರ್ಧರಿಸ್ತಾರೆ. ಅವಳಿಗೆ ಈ ಸತ್ಯ ಗೊತ್ತಿರೋದಿಲ್ಲ. ಮದುವೆ ನಡೆಯುತ್ತೆ. ಆದರೆ ಮದುವೆಯ ನಂತರ ರಾಜಕುಮಾರನ ಮೃತದೇಹವನ್ನ ಅಂತ್ಯಕ್ರಿಯೆಗಾಗಿ ನದಿಯ ದಡಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವಳು ಅಲ್ಲಿಗೆ ಹೋಗಬೇಕಾಗತ್ತೆ. ಅಂತ್ಯಕ್ರಿಯೆ ಸಮಯದಲ್ಲಿ ಮಳೆ ಶುರುವಾಗುತ್ತೆ. ಅಲ್ಲಿದ್ದ ಜನರೆಲ್ಲರೂ ಮಳೆಯಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗ್ತಾರೆ. ರಾಜಕುಮಾರನ ದೇಹದ ಜೊತೆ ಆ ಯುವತಿ ಮಾತ್ರ ಉಳಿತಾಳೆ. ಒಬ್ಬಳೆ, ತನ್ನ ಮುಂದೆ ಜೀವವಿಲ್ಲದ ಗಂಡ, ಸುತ್ತಲೂ ಕತ್ತಲೆ ಮತ್ತು ಭಾರೀ ಮಳೆ. ಆದರೆ ಅವಳು ತನ್ನ ನಂಬಿಕೆಯನ್ನ ಕಳೆದುಕೊಳ್ಳೋದಿಲ್ಲ. ಆ ಸಮಯದಲ್ಲಿ ಅವಳಿಗೆ ತನ್ನ ತಾಯಿ ತಂದೆಯರು ಆಚರಿಸ್ತಾ ಇದ್ದ ಒಂದು ವ್ರತ ನೆನಪಾಗುತ್ತೆ. ಅದೇ ಭೀಮನ ಅಮಾವಾಸ್ಯೆಯ ವ್ರತ. ಅವಳು ಅಲ್ಲಿದ್ದ ಮಣ್ಣನ್ನು ತೆಗೆದುಕೊಂಡು 2 ಸಣ್ಣ ದೀಪದ ಆಕಾರಗಳನ್ನು ಮಾಡ್ತಾಳೆ. ಅವುಗಳನ್ನು ಪ್ರತಿನಿಧಿಯಾಗಿ ಪೂಜಿಸಿ ಶಿವಪಾರ್ವತಿಯನ್ನ ಭಕ್ತಿಯಿಂದ ಪ್ರಾರ್ಥಿಸ್ತಾಳೆ. ಅವಳ ಬಳಿ ದೊಡ್ಡ ದೇವಸ್ಥಾನ ಇರಲಿಲ್ಲ, ದೊಡ್ಡ ಪೂಜಾ ಸಾಮಗ್ರಿಗಳಿರಲಿಲ್ಲ. ಆದರೆ ಅವಳ ಬಳಿ ಇದ್ದದ್ದು ಒಂದೇ ಒಂದು ವಿಷಯ, ನಂಬಿಕೆ. ಅವಳು ತನ್ನ ಗಂಡನ ಜೀವನಕ್ಕಾಗಿ ಪ್ರಾರ್ಥಿಸ್ತಾಳೆ. ಅವಳ ಭಕ್ತಿಯಿಂದ ಪ್ರಸನ್ನರಾದ ಶಿವಪಾರ್ವತಿ ಅವಳಿಗೆ ಆಶೀರ್ವಾದ ನೀಡ್ತಾರೆ. ಆ ಆಶೀರ್ವಾದದಿಂದ ಮೃತನಾಗಿದ್ದ ರಾಜಕುಮಾರ ಮತ್ತೆ ಜೀವಂತನಾಗ್ತಾನೆ ಎಂದು ಕತೆ ಹೇಳುತ್ತೆ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು. ಭೀಮನ ಅಮಾವಾಸ್ಯೆಯ ಕತೆ ಕೇವಲ ಪೂಜೆ ಮಾಡಿದರೆ ಗಂಡನಿಗೆ ದೀರ್ಘಾಯುಷ್ಯ ಸಿಗುತ್ತೆ ಎಂಬುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರೊಳಗೆ ನಂಬಿಕೆ, ಭಕ್ತಿ, ದಾಂಪತ್ಯ, ಕುಟುಂಬ ಮತ್ತು ಪ್ರಾರ್ಥನೆಯ ಭಾವನೆ ಅಡಗಿದೆ. ನಮ್ಮ ಪೂರ್ವಜರು ಹಬ್ಬಗಳ ಮೂಲಕ ಕೇವಲ ಆಚರಣೆಗಳನ್ನು ಕಲಿಸಲಿಲ್ಲ, ಅದರ ಜೊತೆಗೆ ಕೆಲವು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಕೊಟ್ಟರು. ಭೀಮನ ಅಮಾವಾಸ್ಯೆಯಂದು ಶಿವ ಮತ್ತು ಪಾರ್ವತಿಯನ್ನ ಭೀಮೇಶ್ವರ ರೂಪದಲ್ಲಿ ಆರಾಧಿಸುವ ಸಂಪ್ರದಾಯ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಶಿವ ಪಾರ್ವತಿ ಎಂದರೆ ಕೇವಲ ದೇವರು ಮತ್ತು ದೇವತೆ ಎಂಬ ಭಾವನೆಯಲ್ಲ. ಅವರನ್ನ ಭಾರತೀಯ ಸಂಪ್ರದಾಯದಲ್ಲಿ ದಾಂಪತ್ಯದ ಒಂದು ಆದರ್ಶ ರೂಪವಾಗಿಯೂ ನೋಡಲಾಗುತ್ತೆ. ಶಿವನ ಶಕ್ತಿ ಪಾರ್ವತಿ, ಪಾರ್ವತಿಯ ಶಕ್ತಿ ಶಿವ, ಅಂದರೆ ಒಬ್ಬರನ್ನೊಬ್ಬರು ಪೂರ್ಣಗೊಳಿಸುವ ಸಂಬಂಧ. ಅದಕ್ಕಾಗಿಯೇ ಈ ದಿನ ದಾಂಪತ್ಯದ ಸುಖ, ಸಾಮರಸ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಸಂಪ್ರದಾಯ ಬೆಳೆದಿದೆ. ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆಗಳಲ್ಲಿ ವ್ಯತ್ಯಾಸ ಇರಬಹುದು. ಸಾಮಾನ್ಯವಾಗಿ ಬೆಳಗ್ಗೆ ಸ್ನಾನ ಮಾಡಿ ಮನೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶಿವಪಾರ್ವತಿಯ ಪೂಜೆ ಮಾಡ್ತಾರೆ. ಕೆಲವು ಕುಟುಂಬಗಳಲ್ಲಿ ಮಣ್ಣಿನಿಂದ ಅಥವಾ ಹಿಟ್ಟಿನಿಂದ ಶಿವಪಾರ್ವತಿಯ ಪ್ರತೀಕಗಳನ್ನು ಮಾಡಿ ಪೂಜಿಸುವ ಸಂಪ್ರದಾಯ ಕೂಡ ಇದೆ. ವಿವಾಹಿತ ಮಹಿಳೆಯರು ಗಂಡನ ಕ್ಷೇಮಕ್ಕಾಗಿ ಪ್ರಾರ್ಥಿಸ್ತಾರೆ. ಅವಿವಾಹಿತ ಮಹಿಳೆಯರು ಉತ್ತಮ ಜೀವನ ಸಂಗಾತಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯವೂ ಇದೆ. ಕೆಲವು ಕಡೆಗಳಲ್ಲಿ ಕಂಕಣ ಕಟ್ಟುವುದು, ನೈವೇದ್ಯ ಅರ್ಪಿಸೋದು ಮತ್ತು ಕುಟುಂಬದವರೊಂದಿಗೆ ವ್ರತಕಥೆಯನ್ನು ಕೇಳೋದು ಅಥವಾ ಹೇಳುವುದು ಮುಂತಾದ ಆಚರಣೆಗಳಿವೆ. ಆದರೆ ಒಂದು ಮುಖ್ಯ ವಿಷಯ, ನಮ್ಮ ಮನೆಯ ಹಿರಿಯರು ಅಥವಾ ಸ್ಥಳೀಯ ಸಂಪ್ರದಾಯದಲ್ಲಿ ಹೇಗೆ ಆಚರಿಸುತ್ತಾರೋ ಅದನ್ನು ಗೌರವಿಸುವುದು ಉತ್ತಮ. ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿ ಕೆಲವು ಕುಟುಂಬಗಳಲ್ಲಿ ಗಂಡನ ಪಾದಪೂಜೆಯ ಸಂಪ್ರದಾಯವೂ ಇದೆ. ಇದನ್ನು ಕೇವಲ ಹೆಂಡತಿ ಗಂಡನನ್ನು ಪೂಜಿಸುವುದು ಎಂದು ಮಾತ್ರ ಅರ್ಥ ಮಾಡಿಕೊಳ್ಬೇಕಾಗಿಲ್ಲ. ಹಳೆಯ ಸಂಪ್ರದಾಯದ ಸಂದರ್ಭದಲ್ಲಿ ಇದು ಗಂಡ ಹೆಂಡತಿಯ ನಡುವಿನ ಪರಸ್ಪರ ಗೌರವ, ಪ್ರೀತಿ ಮತ್ತು ಕುಟುಂಬದ ಬಂಧವನ್ನು ವ್ಯಕ್ತಪಡಿಸುವ ಆಚರಣೆಯಾಗಿ ನೋಡಬಹುದು. ಇಂದಿನ ಕಾಲದಲ್ಲಿ ದಾಂಪತ್ಯದಲ್ಲಿ ಗೌರವ ಎರಡೂ ಕಡೆಗಳಿಂದಲೂ ಇರಬೇಕು. ಯಾಕಂದರೆ ಒಳ್ಳೆ ಸಂಬಂಧದಲ್ಲಿ ಒಬ್ಬರು ಮಾತ್ರ ಗೌರವಿಸುವುದಲ್ಲ, ಇಬ್ಬರೂ ಒಬ್ಬರನ್ನೊಬ್ಬರು ಗೌರವಿಸ್ತಾರೆ. ಇಂದಿನ ವೇಗದ ಜೀವನದಲ್ಲಿ ನಾವು ಎಲ್ಲವನ್ನ ಬೇಗ ಮಾಡಬೇಕು ಅಂದ್ಕೊಳ್ತೇವೆ. ಆದರೆ ಹಬ್ಬಗಳು ನಮಗೆ ಕೆಲವೊಮ್ಮೆ ನಿಲ್ಲಲು ಹೇಳ್ತವೆ, ಕುಟುಂಬದವರ ಜೊತೆ ಕುಳಿತುಕೊಳ್ಳಲು ಹೇಳ್ತವೆ, ದೇವರನ್ನ ನೆನಪಿಸಿಕೊಳ್ಳಲು ಹೇಳ್ತವೆ, ನಮ್ಮ ಸಂಬಂಧಗಳ ಬಗ್ಗೆ ಯೋಚಿಸಲು ಹೇಳ್ತವೆ. ಭೀಮನ ಅಮಾವಾಸ್ಯೆಯು ಅಂತಹ ಒಂದು ಸಂದರ್ಭ. ಇದು ಕೇವಲ ಒಂದು ಪೂಜೆಯ ದಿನವಲ್ಲ, ನಂಬಿಕೆ, ಪ್ರೀತಿ, ಕುಟುಂಬ ಮತ್ತು ಸಂಬಂಧಗಳ ಮಹತ್ವವನ್ನು ನೆನಪಿಸಿಕೊಳ್ಳುವ ದಿನವೂ ಹೌದು. ಸ್ನೇಹಿತರೆ,
ಭೀಮನ ಅಮಾವಾಸ್ಯೆ ಕಥೆಯಲ್ಲಿ ನನಗೆ ಅತ್ಯಂತ ಇಷ್ಟ ಆಗೋ ವಿಷಯ ಅಂದರೆ, ಆ ಯುವತಿಯ ಬಳಿ ಏನೂ ಇರಲಿಲ್ಲ, ದೊಡ್ಡ ದೇವಸ್ಥಾನ ಇರಲಿಲ್ಲ, ಅವಳ ಜೊತೆ ಯಾರೂ ಇರಲಿಲ್ಲ. ಆದರೆ ಅವಳ ನಂಬಿಕೆ ಅವಳ ಜೊತೆ ಇತ್ತು. ಆ ನಂಬಿಕೆ ಅವಳಿಗೆ ಧೈರ್ಯ ಕೊಟ್ಟಿತು. ಆದ್ದರಿಂದ ನಮ್ಮ ಜೀವನದಲ್ಲೂ ಎಷ್ಟೇ ಕಷ್ಟ ಬಂದರೂ ನಂಬಿಕೆಯನ್ನು ಕಳೆದುಕೊಳ್ಬಾರ್ದು. ದೇವರ ಮೇಲಿನ ನಂಬಿಕೆ ಇರಲಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮೊಳಗಿನ ಧೈರ್ಯದ ಮೇಲೂ ನಂಬಿಕೆ ಇರಲಿ. ಈ ಭೀಮನ ಅಮಾವಾಸ್ಯೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನಕ್ಕೆ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಾಮರಸ್ಯವನ್ನು ತರಲಿ. ಶಿವಪಾರ್ವತಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಓಂ ನಮಃ ಶಿವಾಯ. ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.